ಹಾಯ್ ಹಲೋ ಟ್ರೇಡರ್ಸ್, ದಿಸ್ ಈಸ್ ಮದನ್ ಫ್ರಮ್ ಫೈನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ. ನಾನಿವತ್ತು ಬಂದಿರೋ ಉದ್ದೇಶ ಒಂದು ಸ್ಕ್ರೀನರ್ ಆ್ಯಪ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ಲಿಕ್ಕೆ. ಈ ಒಂದು ಸ್ಕ್ರೀನರ್ ಆ್ಯಪಲ್ಲಿ ನೀವು ಫಂಡಮೆಂಟಲ್ ಅನಾಲಿಸಿಸ್ನ ಮಾಡ್ಬೋದು. ಏನಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಬೇಕು ಅಂದರೆ, ಒಂದು ಬಿಲ್ಡಿಂಗಿಗೆ ಬೇಸ್ಮೆಂಟು ಯಾವ ರೀತಿ ಇಂಪಾರ್ಟೆಂಟು, ಒಂದು ಕಂಪನಿಗೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಸೆಕ್ಟರ್ಸ್ ಮತ್ತು ಸುಮಾರು 6,000 ಕಂಪನಿಗಳಿಂದ ಹೆಚ್ಚು ಕಂಪನಿಗಳಿದ್ದಾವೆ. ಸೊ ಎಲ್ಲ ಕಂಪನಿಗಳಿಗೂ ಹೋಗಿ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ಈ ಒಂದು ಸ್ಕ್ರೀನರ್ ಆ್ಯಪ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಲಿಕ್ಕೆ. ಬಿಕಾಸ್ ಏನಕ್ಕೆ ಅಂದರೆ, ನಿಮಗೆ ಬೇಕಾಗಿರುವಂಥ ಕಂಪನಿಗಳನ್ನ ನೀವು ಈಸಿ ವೇಯಲ್ಲಿ ಚೂಸ್ ಮಾಡ್ಕೋಬೋದು ಆ್ಯಂಡ್ ಬೇರೆ ಬೇರೆ ಕಂಪನಿಗಳ ಜೊತೆ ನೀವು ಚೂಸ್ ಮಾಡಿರೋವಂಥ ಕಂಪನಿಗಳನ್ನ ಕಂಪೇರ್ ಮಾಡ್ಬೋದು. ಯಾವ ಕಂಪನಿಯಲ್ಲಿ FIIs ಬೈ ಮಾಡ್ತಾ ಇದ್ದಾರೆ, ಯಾವ ಕಂಪನಿಯಲ್ಲಿ ಡೆಟ್ ರಿಡಕ್ಷನ್ ಆಗ್ತಾ ಇದೆ ಅಂತ ಈಸಿ ವೇಯಲ್ಲಿ ತಿಳ್ಕೊಬೋದು. ಸೊ ಹಾಗಿದ್ರೆ ತಡ ಯಾಕೆ, ಸ್ಟಾರ್ಟ್ ಮಾಡೋಣ ಬನ್ನಿ.